ಆ ಒಂದು ನಂಬರ್ ಕೂಡ ಎಫೆಕ್ಟ್ ಆಗುತ್ತೆ. ಮತ್ತು ನಿಮ್ಮ ವೆಹಿಕಲ್ ನಂಬರು, ನಿಮ್ಮ ಒಂದು ಬ್ಯಾಂಕ್ ನಂಬರು, ವೆಹಿಕಲ್ ನಂಬರು ನಿಮಗೆ ಎಲ್ಲ ಟೋಟಲ್ ಮಾಡಿದ್ರೆ 8 ಬರೋದು, ಅಥವಾ 8 ಎಂಡ್ ಆಗಿರೋದು, 8 ಪಾಸ್ ಆಗಿರೋದು, ಅದರಲ್ಲೂ 6 8 ಪಕ್ಕ ಪಾಸ್ ಆಗಿರೋದು, ಈ ಥರ ಏನಾದರೂ ಇದ್ದರೆ ಖಂಡಿತ ಅಪಾಯ ಇದ್ದೇ ಇರುತ್ತೆ. 2026ರಲ್ಲಿ ಡೇಂಜರ್ ನಂಬರ್ ಇದಾಗಿರುತ್ತೆ. ಮತ್ತು ನಿಮ್ಮ ಬ್ಯಾಂಕ್ ನಂಬರ್ ಆಗಿರ್ಬೋದು, ನಿಮ್ಮ ಮನೆ ನಂಬರ್ ಆಗಿರ್ಬೋದು, ನಿಮ್ಮ ಮೊಬೈಲ್ ನಂಬರಲ್ಲಿ ಕೂಡ 6 8 ಎಲ್ಲೆಲ್ಲಿ ಪಾಸ್ ಆಗಿರುತ್ತೆ, ಮತ್ತು 8 4 ಎಲ್ಲೆಲ್ಲಿ ಪಾಸ್ ಆಗಿರುತ್ತೆ, ಅಲ್ಲೆಲ್ಲವೂ ಕೂಡ 2026ರಲ್ಲಿ ತುಂಬ ನೆಗೆಟಿವ್ ಕಷ್ಟಗಳನ್ನ ಅನುಭವಿಸ್ತೀರಾ. ಹಾಗಾಗಿ ನಿಮ್ಮ ನಂಬರು, ಫೋನ್ ನಂಬರ್ನ ನೋಡ್ಕೊಳ್ಳಿ. ನಿಮ್ಮ ಅಕೌಂಟ್ ನಂಬರಲ್ಲಿ ಕೂಡ, ಯಾಕಂದರೆ ನಾವೇನೇ ಸೇವಿಂಗ್ಸ್ ಮಾಡಿದ್ರು ನಮ್ಮ ಒಂದು ಖಾತೆಯಲ್ಲಿ, ನಮ್ಮ ಒಂದು ಬ್ಯಾಂಕಲ್ಲಿರುತ್ತೆ. ನಿಮ್ಮ ಅಕೌಂಟ್ ನಂಬರು, ಪಿನ್ ನಂಬರ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಅಲ್ಲೂ ಕೂಡ 8 888 88 ಅನ್ನೋದು ಎಲ್ಲೆಲ್ಲಿ ಪಾಸ್ ಆಗಿರುತ್ತೋ ಅಲ್ಲೆಲ್ಲನೂ ಕೂಡ ತುಂಬ ಬಿಗ್ ಲಾಸ್ ಅಂದರೆ ನಿಮಗೆ ಗೊತ್ತೇ ಆಗಲ್ಲ, ಆ ರೀತಿ ಲಾಸನ್ನು ಮಾಡ್ಕೊಳ್ತೀರಾ. ಇದು 2026ರ 8ನೇ ತಾರೀಕವರೆಗೆ ಆಗುವಂಥ ನೆಗೆಟಿವ್ ಅಂದರೆ ತುಂಬ ಡೇಂಜರಸ್ಸು. ಅದು ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಈ ವರ್ಷದ 2 ಮತ್ತು 9ನೇ ತಾರೀಕನ್ನು ನೋಡಿದ್ದೀವಿ. 2 ಮತ್ತು 9 ಡೇಟ್ಗಳಲ್ಲಿ ಏನೇನೆಲ್ಲ ಆಗಿದೆ ಅಂತ ನಿಮಗೂ ಗೊತ್ತಿದೆ. ಅದೇ ರೀತಿ ಮುಂದಿನ ವರ್ಷಕ್ಕೆ ಈ 8 ಅನ್ನೋ ನಂಬರಲ್ಲಿ ಇದೇ ರೀತಿ ಅಪಾಯಗಳು, ಅಪಘಾತಗಳು ಆ ಡೇಟಲ್ಲಿ ಹುಟ್ಟಿರೋರಿಗೆ ತುಂಬ ತೊಂದರೆಗಳು ಆಗ್ತಾ ಹೋಗ್ತವೆ. ಹಾಗಾಗಿ ಕೇರ್ಫುಲ್ಲಾಗಿರಿ ಅಂತ ಹೇಳ್ತೀನಿ. ಮತ್ತು ನೋಡಿ, ಜಾತಕದಲ್ಲಿ ಸೂರ್ಯ ಮತ್ತು ಬುಧ. ಸೂರ್ಯ ಅಂತ ಅಂದರೆ ಒಂದು ನಾಯಕತ್ವದ ಗುಣ, ನಾಯಕ. ಬುಧ ಅಂತ ಅಂದರೆ ನಮ್ಮ ಬುದ್ಧಿ, ನಮ್ಮ ಬಿಸ್ನೆಸ್ಸು, ನಮ್ಮ ಕೆರಿಯರ್ ಎಲ್ಲವೂ ಕೂಡ ಈ ಬುಧನ ಒಂದು ಅನುಗ್ರಹದಿಂದ ಆಗ್ತಾ ಇರುತ್ತೆ. ಈ ಸೂರ್ಯ ಬುಧ ತುಂಬ ಜಾತಕಗಳಲ್ಲಿ, ಯಾಕಂದರೆ ಸೂರ್ಯ ಬುಧ ತುಂಬ ಹತ್ತಿರದಲ್ಲಿರ್ತಾರೆ. ಅವರು ಎಲ್ಲ ನಮ್ಮ ಕುಂಡಲಿಯಲ್ಲಿ ಸೂರ್ಯ ಬುಧ ಇರ್ತಾರೆ. ಎಲ್ಲರೂ ಏನು ಹೇಳ್ತಾರಪ್ಪ ಅಂದರೆ, ಸೂರ್ಯ ಬುಧ ಯಾವ ಮನೇಲಿದ್ದರೆ ಅವರಿಗೆಲ್ಲರಿಗೂ ಬುಧಾದಿತ್ಯ ಯೋಗ ಅಂತ ಹೇಳ್ತಾರೆ. ಸೂರ್ಯ ಬುಧ ಇದ್ದರೆ ಬುಧಾದಿತ್ಯ ಯೋಗನೇ, ಆದರೆ ಅದು ಯಾವ ಮನೆಯಲ್ಲಿರಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸೂರ್ಯ ಬುಧ ಯಾವ ಮನೆಯಲ್ಲಿದ್ದರೆ ನಮಗೆ ಆ ಯೋಗ ಫಲಿಸುತ್ತೆ ಅನ್ನೋದು ಬಹಳ ಮುಖ್ಯ. ನೋಡಿ, ಸೂರ್ಯ ಬುಧ ಸಿಂಹ ಲಗ್ನದಲ್ಲಿದ್ದರೆ, ಸೂರ್ಯ ಮತ್ತು ಬುಧ ಸಿಂಹ ಲಗ್ನದಲ್ಲಿದ್ದರೆ ಖಂಡಿತವಾಗ್ಲೂ ಅಲ್ಲಿ ಯೋಗವನ್ನು ಕೊಡ್ತಾನೆ. ಯೋಗ ಅಂದರೆ ಅಂತಿಂಥ ಯೋಗ ಅಲ್ಲ. ನೋಡಿ, ಅವರ ಮನೇಲಿ ತುಂಬ ಚುರುಕಾಗಿರ್ತಾರೆ, ತುಂಬ ಎಜುಕೇಷನಲ್ ಆಗಿರ್ಬೋದು. ಝೀರೋ ಬ್ಯಾಲೆನ್ಸ್ ಅಂದರೆ ಏನೂ ಇಲ್ದಿರ ಇರೋರು ಕೂಡ ಸಿಂಹ ಲಗ್ನದಲ್ಲಿ ಸೂರ್ಯ ಬುಧ ಇದ್ದಾಗ ಅವರು ತುಂಬ ರಿಚ್ ಪೀಪಲ್ ಆಗೋದು, ಅಧಿಕಾರವನ್ನು ಅನುಭವಿಸೋದು, ಅವರ ಮನೆತನ ಇಲ್ಲ ಅಂದರೆ ಹುಟ್ಟುತ್ತಾನೆ ಯೋಗದಲ್ಲಿ ಹುಟ್ಟೋದು. ಮತ್ತು ಆ ಯೋಗ ಅಂತಿಂಥ ಯೋಗ ಅಲ್ಲ. ನೋಡಿ, ಅದರಲ್ಲೂ ಯೋಗ ತುಂಬ ಯೋಗಿಗ್ರಹ ಏನಾದರೂ ಆಗಿದ್ದರೆ ಖಂಡಿತವಾಗ್ಲೂ ಅವರು ಏನು ಒಂದು ಕಲ್ಲು ಹಿಂಗೆ ಮುಟ್ಟಿದ್ರು ಕೂಡ ಅದರಲ್ಲಿ ಪಾಸಿಟಿವ್ನ ನೋಡ್ತಾರೆ, ಅದರಲ್ಲಿ ಅದೃಷ್ಟವನ್ನು ನೋಡ್ತಾರೆ. ಸುಮ್ಮನೆ ಒಂದು ಕಡ್ಡಿ ಹೀಗೆ ಹಾಕಿದರೂ ಕೂಡ ಅದರಲ್ಲಿ ಅದೃಷ್ಟವನ್ನು ನೋಡ್ತಾರೆ.